ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಈ ರಂಗೋಲಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮಧ್ಯಾಹ್ನದ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು ಪ್ಯಾನಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು, ಒಂಚೂರು ಸಬ್ಬಸಿಗೆ ಫ್ಲೇವರಿಗೋಸ್ಕರ. ಸೊ ಸಬ್ಬಸಿಗೆ ಹಾಕಿದರೆ ಘಮ ಚೆನ್ನಾಗಿರುತ್ತೆ, ಹಂಗಾಗಿ ಒಂಚೂರು ಸಬ್ಬಸಿಗೆ ಮಾತ್ರ ಸೇರಿಸಿದ್ದೀನಿ. ಸೊ ತುಂಬ ದಿವಸ ಆಗಿತ್ತು ಆಂಧ್ರ ಪಪ್ಪು ಮಾಡಿ, ಹಂಗೆ ಸೊಪ್ಪು ಸಾರು ಕೂಡ ಮಾಡಿರಲಿಲ್ಲ. ಹಂಗಾಗಿ ಸರಿ, ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಿದರೆ ಯಾರೂ ತಿನ್ನೋದಿಲ್ಲ, ಹಂಗಾಗಿ ಆಂಧ್ರ ಪಪ್ಪು ಮಾಡಿದರೆ ತಿಂತಾರೆ. ಸೊ ನಾನು ಇವಾಗ ಸೊಪ್ಪೆಲ್ಲ ಹಾಕಿದ ಮೇಲೆ ಈರುಳ್ಳಿ ಕೂಡ ಹಾಕಿ ಟೊಮೆಟೊ ಕೂಡ ಹಾಕಿದ್ದೀನಿ. ಈಗ ನಾನು ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ಹೆಸರು ಬೇಳೆ, ಇದು 3 ಕೂಡ ಹಾಕ್ತಾಯಿದ್ದೀನಿ.
ಬೇಳೆಯಲ್ಲಿ ಒಂಚೂರು ಜಾಸ್ತಿನೇ ಹಾಕೋತಾ ಇದ್ದೀನಿ. ಸೊ ಈಗ ಹೆಸರುಬೇಳೆ ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿದ ಮೇಲೆ ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹುಣಸೆಹಣ್ಣು. ಸೊ ಇವಾಗ ನೀರು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚಾಕುವಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ಯಾಸ್ ಮೇಲೆ ಇಡ್ತೀನಿ. ಈಗ ನೋಡಿ ಇದು ಬಂದ್ಬಿಟ್ಟು ಸುಮಾರು ಒಂದು 6-7 ವಿಸಿಲ್ ಬರಬೇಕು, ಆವಾಗ ಇದು ಚೆನ್ನಾಗಿ ಬೇಯುತ್ತೆ. ಈಗ ನಾನು ಸೋರೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿ ಮತ್ತು ಹೆಲ್ತ್ಗೆ ತುಂಬ ಕೂಡ ಒಳ್ಳೆಯದು ಸೋರೆಕಾಯಿ. ಈಗ ಹೆಂಗೂ ಬೇಸಿಗೆ ಅಲ್ವಾ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಇದನ್ನೆಲ್ಲ ತಿನ್ನಬೇಕು ಅಂತಾರೆ. ಸೊ ಇವಾಗ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಇದಾದಮೇಲೆ ಈರುಳ್ಳಿನ ಸೇರಿಸ್ತೀನಿ. ಸೊ ಈರುಳ್ಳಿ ಎಲ್ಲ ನಾನು ಮೊದಲೇ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಚಾಪ್ ಮಾಡಿದ್ದಂಥದ್ದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೆಸಿಪಿ ಬಂದು ತುಂಬ ಸಿಂಪಲ್ಲು ಮತ್ತು ಬೇಗ ಕೂಡ ಆಗುವಂಥದ್ದು. ಸೊ ನಾನು ಪಪ್ಪು ಏನಿದೆ ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅಷ್ಟರೊಳಗೆ ಇಲ್ಲಿ ಪಲ್ಯ ಕೂಡ ಮಾಡ್ಕೋಬೋದು ಅಂತ ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿನೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಈ ಸೋರೆಕಾಯಿ ಏನಿದೆ ನೋಡಿ, ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವಾಗವಾಗ ತೊಗೊಂಡ್ರೆ ತಿಂದರೆ ಅಥವಾ ಜ್ಯೂಸ್ ಮಾಡಿ ಆದರೂ ಕುಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಸೂಪ್ ಕೂಡ ಮಾಡ್ಬೋದು. ಸೊ ನಾನು ಒಂದು ಸತಿ ಮಾಡಿದ್ದೆ, ನಿಮ್ಗೆ ಬೇಕಾದ್ರೆ ನಾನು ಮತ್ತೊಂದು ಸತಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ನಾನು ಮೊದಲೇ ಚಾಪ್ ಮಾಡ್ಕೊಂಡಿದ್ದೆ ಸೋರೆಕಾಯಿ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇದು ಕಟ್ ಮಾಡಬೇಕಾದ್ರೆ ಮಧ್ಯ ಬೀಜ ಇರುತ್ತೆ ನೋಡಿ, ಅದು ತೀರಾ ಎಳೆದಿದ್ರೆ ಹಾಕ್ಕೋಬೋದು. ಸೊ ನಾನು ಸ್ವಲ್ಪ ಬಲ್ತಿರೋ ಥರ ಇತ್ತು, ಹಾಗಾಗಿ ಮಧ್ಯದ ಭಾಗ ಎಲ್ಲ ತೆಗೆದ್ಬಿಟ್ಟು ಆ ರೌಂಡ್ ಏನಿರುತ್ತೆ ಅದನ್ನು ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸೊ ಅವಾಗ ಈಸಿಯಾಗಿ ಬೇಯುತ್ತೆ. ಸೊ ಇದು ಹಾಕಿದ ಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ಬೇಗ ಬಿಟ್ಟರೆ ಸಾಕು. ಇದು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ನಾನು ಸಣ್ಣನೂ ಇಲ್ಲ ದಪ್ಪನೂ ಇಲ್ಲ, ಒಂದು ಆ್ಯಾವ್ರೇಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಬೇಗ ಬಿಟ್ಟೆ. ಸೊ ಇವಾಗ ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿದ ಮೇಲೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ಮನೇಲಿ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂದರೆ ಈ ರೀತಿ ಮಾಡಿಕೊಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ಮಿಕ್ಸ್ ಮಾಡಿದಾದಮೇಲೆ ಇವಾಗ ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇದು ಕುದಿಯೋಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರು ಮಾತ್ರನೇ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೆ, ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂಚೂರು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಫುಲ್ ಬೆಳ್ಳುಳ್ಳಿ ಅಂದರೆ ಏನಂತಾರೆ, ಒಂದು ಗಡ್ಡೆ ಬೆಳ್ಳುಳ್ಳಿ. ಸೊ ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸಿಪ್ಪೆ ಸಮೇತ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾದರೆ ನೀವು ಒಂಚೂರು ಉಪ್ಪು ಕೂಡ ಹಾಕ್ಬಿಟ್ಟು ಈ ರೀತಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಸೋರೆಕಾಯಲ್ಲಿ ನೀರೆಲ್ಲ ಡ್ರೈ ಆಗಿದೆ. ಸೊ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿಬಿಟ್ಟು ಇನ್ನು ಬೇಕಾದರೆ ನೀವು ನೀರು ಹಾಕಿ ಮತ್ತೊಂದು ಸತಿ ಕೂಡ ಬೇಯಿಸ್ಕೋಬೋದು, ಬೆಂದಿಲ್ಲ ಅಂತಂದರೆ. ಹಾಗೆ ಉಪ್ಪು ಕೂಡ ಚೆಕ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ. ಸೊ ಬೆಂದಿತ್ತು, ಹಂಗಾಗಿ ನಾನು ಈಗ ಪೌಡ್ರ್ ಏನು ಮಾಡ್ಕೊಂಡಿದ್ದೆ ನೋಡಿ, ಕಡಲೆಕಾಯಿ ಬೀಜ ಮತ್ತು ಖಾರದ ಪುಡಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಈ ಪಲ್ಯ ಇಷ್ಟೇ, ತುಂಬ ಸಿಂಪಲ್, ಈಸಿ ಕೂಡ, ಬೇಗ ಕೂಡ ಮಾಡ್ಕೋಬೋದು. ಈ ಸೋರೆಕಾಯಿ ಬದಲು ಹೀರೆಕಾಯಿ ಕೂಡ ಇರದೇ ರೀತಿ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಗ್ರೇವಿ ರೀತಿ ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಡ್ರೈ ಮಾಡ್ತಾಯಿದ್ದೀನಿ ಪಲ್ಯ ರೀತಿ. ಸೊ ಹಾಗಾಗಿ ನಾನು ನೀರೇನು ಹಾಕ್ಕೊಂಡಿಲ್ಲ ನೋಡಿ, ಇದು ಜಸ್ಟ್ ಮಿಕ್ಸ್ ಮಾಡಿ ಇಟ್ಟರೆ ಪಲ್ಯ ರೆಡಿ ಆಯಿತು. ಈ ಕಡೆ ನಾನು ಪಪ್ಪಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾರ್ಮಲ್ ಒಗ್ಗರಣೆ ನಾನು ಯೂಶ್ವಲಿ ನಿಮಗೆ ತೋರಿಸ್ತೀನಿ ನೋಡಿ, ಅದೇ ರೀತಿಯೇ. ಸೊ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಒಂಚೂರು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದರಲ್ಲಿ ಹಾಕ್ತೀನಿ. ಸೊ ಬೇಳೆ ಮತ್ತು ಸೊಪ್ಪೇನು ಹಾಕಿ ಬೇಯಿಸೋಕ್ಕೆ ಇಟ್ಟಿದ್ದೆ ನೋಡಿ, ಅದು ಆಗಿ ತಣ್ಣಗಾಗಿದೆ. ಸೊ ಅದನ್ನು ನಾನು ಒಗ್ಗರಣೆ ಹಾಕೋಕ್ಕೆ ಇದು ಮೊದಲೇ ರೆಡಿ ಮಾಡಿಕೊಂಡ್ರೆ ನಾನು ಬೇಳೆ ಮಸ್ತ್ಬಿಟ್ಟು ಅದು ಒಂಚೂರು ಬಾಯ್ಲ್ ಆಗೋಕ್ಕೆ ಬಿಡೋ ಟೈಮಲ್ಲಿ ಇದು ಕೂಡ ರೆಡಿ ಆಗುತ್ತೆ.
ಸೊ ಹಾಗಾಗಿ ಮೊದಲೇ ಹಾಕೋತಾ ಇದ್ದೀನಿ ನೋಡಿ. ಒಣಗಿದ ಮೆಣಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕಿ ಇವಾಗ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸೊ ನಿಮ್ಗೆ ಬೇಕಾದರೆ ಒಂಚೂರು ಹಿಂಗು ಕೂಡ ಹಾಕ್ಕೊಳ್ಳಿ, ನಾನು ಹಿಂಗೇನು ಹಾಕಿಲ್ಲ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಗ್ಗರಣೆನೇ ಹಾಕಬೇಕು, ಆದರೆ ಅದನ್ನೇ ಚೆನ್ನಾಗಿರೋದು, ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ. ಸೊ ಇವಾಗ ಸೊಪ್ಪೆಲ್ಲ ನೋಡಿ ನೀಟಾಗಿ ಬೆಂದಿದೆ. ನಾನು ಈ ಪೊಟ್ಯಾಟೊ ಸ್ಮ್ಯಾಶರ್ ಏನಿದೆ ಅದರಲ್ಲಿ ಒಂದು ಸತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಬೇಯಿಸ್ಬೇಕಾದ್ರೆ ಅರಿಶಿನ ಪುಡಿ ಹಾಕೋದು ಮರ್ತೋಗ್ಬಿಟ್ಟೆ, ಹಂಗಾಗಿ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಪುಡಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ. ಸೊ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪಿಂಕ್ ಸಾಲ್ಟ್ ಆದರೂ ಹಾಕೋಬೋದು, ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ. ಪಿಂಕ್ ಸಾಲ್ಟ್ ನಾನು ತಂದಿದ್ದೀನಿ, ಬಟ್ ನನಗದು ಮೆಷರ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಅದೇನೆಂದರೆ ಒಂಚೂರು ನಾವು ಈ ನಾರ್ಮಲ್ ಉಪ್ಪು ಹೇಗೆ ಬಳಸ್ತೀವಿ ಆ ಥರ ಬಳಸಿದರೆ ಉಪ್ಪು ಜಾಸ್ತಿ ಅಂತ ಕಾಣಿಸುತ್ತೆ. ಹಂಗಾಗಿ ನಾನು ಒಂಚೂರು ಮೆಷರ್ಮೆಂಟ್ ಗೊತ್ತಾಗೋ ತನಕ ಇದೇ ರೀತಿ ಮಾಡ್ತೀನಿ. ಸೊ ಇವಾಗ ಅದು ಮಸ್ತಾಗಿದೆ, ಉಪ್ಪು ಎಲ್ಲ ಹಾಕಿ ಇವಾಗ ಒಗ್ಗರಣೆ ಕೂಡ ಆಗಿದೆ, ಅದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಸಾಂಬಾರು ಏನಿದೆ ನೋಡಿ ಒಂದು ಕುದಿ ಬಂದಿದೆ, ನಾನು ಅದನ್ನು ಇದರಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ನೋಡಿ ಕುದಿ ಬರ್ತಾಯಿದೆ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಎಕ್ಸಾಕ್ಟ್ಲಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದರೆ ಪಪ್ಪು ಏನು ಕೊಡ್ತಾರೆ ನೋಡಿ ಅದೇ ರೀತಿ ಇತ್ತು. ಸೊ ನೀವು ತಿನ್ನಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಗ್ಗರಣೆ ಹಾಕಿದ ಮೇಲೆ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದೆ. ಸೊ ಬಾಣಲಿಗೆ ಒಂಚೂರು ಸಾರು ಹಾಕ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಪ್ಲೇಟಿಂಗ್ ಮಾಡೋಕ್ಕೆ ರೈಸ್ ಹಾಕ್ಕೊಂಡಿದ್ದೀನಿ. ಇದನ್ನ ಮೇಲೆ ಬೇಕಾದರೆ ನೀವು ತುಪ್ಪ ಹಾಕ್ಕೊಳ್ಳಿ. ಸೊ ನನ್ನ ಯಜಮಾನ್ರಿಗೆ ಅಂದ್ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ತುಪ್ಪ ಹಾಕೋದಿಲ್ಲ. ಸೊ ತುಪ್ಪ ಹಾಕ್ಕೊಂಡು ಗನ್ ಪೌಡ್ರ್ ಇದೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ನಾನು ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.